ನಾಳೆ ಯಾರೋ ಒಬ್ಬರು ನನಗೆ ಗೊತ್ತಿಲ್ಲ, ಯಾರೋ ಒಬ್ರು ಒಂದು ಏನು ಕಾರ್ಪೊರೇಷನ್ ಅವರು ಒಂದು ಅರ್ಜಿ ಬರೆದ್ರು ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ. ಏನು ಕೇಂದ್ರಾಡಳಿತ ಪ್ರದೇಶ ಮಾಡೋವಂಥದ್ದಕ್ಕೆ ಒಂದು ರೂಲ್ಸ್ ಇದೆ, ರೂಲ್ಸ್ ಇರಬೇಕು. ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಾದ್ರೆ ಇಷ್ಟು ಪರಭಾಷಿಕರು ಇರಬೇಕು ಅಂತ ಇರಬೇಕು. ಕರೆಕ್ಟಾ ಪಾಟೀಲ್ರೆ? ಇಷ್ಟು ಪರಭಾಷಿಕರಿದ್ರೆ ಅದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ಬೋದು ಅಂತ. ಆಮೇಲೆ ಅದೊಂದು ಹೋರಾಟ ಶುರುವಾದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡಿ ಯಾವುದೋ 7-8 ಮಾಡಿರ್ತೀರ, 5 ಮಾಡಿರ್ತೀರ, ಯಾವುದೋ ಒಂದು ಬರೀತಾರೆ ಲೆಟ್ರು. ಇವಾಗೇನು ಬರೆಯಕ್ಕೆ ಯಾವನ್ ಕೇಳಕ್ಕಾಗ್ತದೆ? ನಾವೇನು ಕೇಳಕ್ಕಾಗಲ್ಲ, ಯಾರು ಕೇಳಕ್ಕಾಗಲ್ಲ, ಯಾರು ಸುರ್ಪದಿಯೇನೂ ಇಲ್ಲ. ಆಮೇಲೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ, ಒಂದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಇದು ನಮ್ದೇ ಸಪ್ರೇಟು ಅಂತ ಹೇಳಿದ್ರೆ ಕೇಂದ್ರಾಡಳಿತ ಪ್ರದೇಶ ಮಾಡು ಅಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಕೆಂಪೇಗೌಡರು ಎಲ್ಲಿ ಹೋಗ್ಬೇಕು? ಬ್ರ್ಯಾಂಡ್ ಬೆಂಗಳೂರು ಊರೊಂದು 4 ದಾರಿಗಳೀಗ, ಊರು ಒಂದು 4 ದಾರಿಗಳಾಗ್ಬಿಟ್ಟಿದೆ ಬೆಂಗಳೂರು. ಆ ರೀತಿಯ ಇದು ವಿಧೇಯಕ. ದಯವಿಟ್ಟು ಯೋಚನೆ ಮಾಡಿ. ಡಿ ಕೆ ಶಿವಕುಮಾರ್ ಅವರೇ, ನಾವು ಬೆಂಗಳೂರವರು, ನಾನು ನೋಡಿದ್ದೀನಿ. ನಾವು ಬೆಂಗಳೂರವರು, ನಮ್ಮ ತಂದೆ ಕೆಂಪೇಗೌಡ ಅಂತ ಹೇಳ್ತೀರಿ. ಯಾಕೆ ಕೆಂಪೇಗೌಡರಿಗೆ ಅನ್ಯಾಯ ಮಾಡ್ತೀರಿ? ಕೆಂಪೇಗೌಡರಿಗೆ ದ್ರೋಹ ಬಗ್ದಂಗೆ ಆಗ್ತೈತಿ ಈ ಬಿಲ್ಲಿಂದ. ದಯವಿಟ್ಟು ನೋಡಿ, ರಾಜ್ಯನೇ ಸಂಭಾಳಿಸುವಂತ ಮುಖ್ಯಮಂತ್ರಿ ಇದ್ದಾರೆ, ದೇಶನೇ ಸಂಭಾಳಿಸುವಂತ ಪ್ರಧಾನಮಂತ್ರಿ ಇದ್ದಾರೆ. ಬೆಂಗಳೂರಿಗೆ ಒಬ್ಬ ಮೇಯರ್ ಸಂಭಾಳಿಸಕ್ಕಾಗಲ್ಲ. ಯೋಚನೆ ಮಾಡಿ. ಒಡೆಯೋದು ಈಸಿ, ನಾಳೆ ಕಟ್ಟೋದು ಕಷ್ಟ. ಒಡೆಯೋದು ಈಸಿ, ಕಟ್ಟೋದು ಕಷ್ಟ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ದ್ರೋಹವನ್ನ, ಬೆಂಗಳೂರಿಗೆ ಈ ರೀತಿ ದ್ರೋಹವನ್ನ ಬಗೆಬೇಡಿ. ಇದು ದ್ರೋಹ ಬಗೆದ್ರೆ ನಿಜವಾಗೂ ಮುಂದಿನ ಜನಾಂಗ ನಮ್ಗೆ ಶಾಪ ಆಗ್ತಾರೆ. ಅಡ್ಮಿನಿಸ್ಟ್ರೇಷನ್ ನಲ್ಲಿ ನೀವು ಎಷ್ಟು ಭಾಗನ ಮಾಡ್ಕೊಳ್ಳಿ. ನಂದೇನು ನೀವು ಕಾರ್ಪೊರೇಷನ್ ಹೇಳಿದ್ರೆ ಅವನ ಕೈ ಕೆಪಾಸಿಟಿ ಇಲ್ಲ ಕಾರ್ಪೊರೇಷನ್ ಕಮಿಷನರ್ಗೆ ಅಂತ. 5 ಕಮಿಷನರ್ ಮಾಡಿ, ಅಧಿಕಾರ ಕೊಡಿ, ಸಪರೇಟ್ ಆಗಿ ಅಧಿಕಾರ ಕೊಡಿ ಅವ್ರಿಗೆ. ಏನ್ ಬೇಕೋ ಎಲ್ಲ ಬಿಲ್ಸು ಆದಾಯ ಎಲ್ಲ ಮಾಡೋ ಅಂತ ಪೂರ್ತಿ ಅಧಿಕಾರ ಕೊಡಿ, ಸ್ವತಂತ್ರತೆ ಕೊಡಿ ಅವರೆಲ್ಲರಿಗೂ ಕೂಡ. ಆದ್ರೆ ಬೆಂಗಳೂರು ಒಟ್ಟಾಗಿದ್ರೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು. ನೀವೇ ಹೇಳಿದಿರ ಬ್ರ್ಯಾಂಡ್ ಬೆಂಗಳೂರು. ಈಗ ಚಿದ್ರ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೋಗ್ಬೇಡಿ ಅನ್ನೋ ಸಲಹೆಯನ್ನ ನಾನು ಕೊಡ್ತಾ ಇದ್ದೀನಿ. ಆ ಶಾಪ ನಿಮ್ಗೆ ತಟ್ಟುತ್ತೆ. ಬೆಂಗಳೂರನ್ನ ಹೊಡಿಬೇಡಿ.